ಥ್ಯಾಂಕ್ ಯು ಅಣ್ಣ. ಹಾಂ ಹೌದು. ಥ್ಯಾಂಕ್ ಯು ಬ್ರೋ. ತುಮಕೂರ ನಿಮ್ಮದು? ಓಕೆ ಸ್ನೇಹಿತರೆ, ಒಂದು ಮಜಾಕ್ ನಡ್ತಿದೆ ಈಗ. ಏನಪ್ಪ ಅದು ಅಂದರೆ, ಈಗೇನು ನಾನು ಈಗೊಂದು ಆರ್ಡ್ರ್ ತೊಗೊಂಬಂದಿದ್ದೀನಿ ಬಿ ಬ್ಲಾಕ್ 502. ಇದು ಬಂದ್ಬಿಟ್ಟು ಈ ಅಪಾರ್ಟ್ಮೆಂಟ್ದಲ್ಲ, ಇದು ಆಪೋಸಿಟಲ್ಲಿ ಬೇರೆ ಅಪಾರ್ಟ್ಮೆಂಟ್ದು. ತುಂಬ ದಿವಸ ಆದಮೇಲೆ ಬಂದಿರೋದ್ರಿಂದ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಈಗ ಅಲ್ಲಿಗೆ ಹೋಗೋಣ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಬಲ್ಕ್ ಆರ್ಡ್ರ್ ಫಾರ್ಮ್ ಫಿಲ್ ಮಾಡಿದೆ. ಸೊ ಬಲ್ಕ್ ಆರ್ಡ್ರ್ ಫಿಲ್ ಮಾಡೋದಕ್ಕೆ ನನಗೆ 150 ಪ್ಲಸ್ 185 ರೂಪಾಯಿ ಸಿಕ್ತು ಎಕ್ಸ್ಟ್ರಾ. 3772. ರೆಸ್ಟೋರೆಂಟರ್ಸ್ಗಾಗಲಿ ಇಲ್ಲ ಕಸ್ಟಮರ್ಸ್ಗಾಗಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1800 ಆಯ್ತು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ, ತುಂಬ ದಿವಸ ಆದಮೇಲೆ ಇವರು ಸ್ವಿಗ್ಗಿ ಟಿ ಶರ್ಟ್ ಹಾಕಿದ್ದೀನಿ. ಸೊ ಒಂಥರ ಫೀಲ್ ಲೈಕ್ ಅಂದರೆ ಖುಷಿಯ ಮೂಮೆಂಟ್ ಆಗ್ತಾ ಇದೆ. ಏನಕ್ಕಪ್ಪ ಅಂದರೆ, ನಾನು ಈ ಪ್ಲೇಸಲ್ಲಿ ಇದ್ದೀನಿ ಅಂದರೆ ಲೈಕ್ ಈ ಸ್ವಿಗ್ಗಿ ಅನ್ನೋದೇ ಕಾರಣ. ಅಂದರೆ ನಾನು ಎಷ್ಟೋ ಕಮಿಟ್ಮೆಂಟ್ಸ್ಗೆ ಆಗಲಿ, ಇಲ್ಲಾಂದರೆ ನಾನು ಎಷ್ಟೋ ಪ್ರಾಬ್ಲಮ್ಸಲ್ಲಿದ್ದಾಗಲಿ, ಅಥವಾ ನನಗೆ ಈ ಒಂದು ಯೂಟ್ಯೂಬಲ್ಲೂ ಅಷ್ಟೇ ಈ ಒಂದು ಪ್ಲೇಸಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಸ್ವಿಗ್ಗಿನೇ ಕಾರಣ. ಬಿಕಾಸ್ ನಾನು ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿದ್ದಿದ್ದು ಆ ರೀತಿ. ಸೊ ತುಂಬ ದಿವಸ ಆದಮೇಲೆ ಮತ್ತೆ ಸ್ವಿಗ್ಗಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇವತ್ತು. ಸೊ ಇವತ್ತು ಬಂದು ಭಾನುವಾರ. ಸೊ ಆಲ್ರೆಡಿ ಇವತ್ತು ಆಫರ್ ಏನೋ ಕೊಟ್ಟಿದ್ದೇನೆ, ಇನ್ಸೆಂಟಿವ್ ಏನೂ ಇಲ್ಲ. ಸ್ವಿಗ್ಗಿ ಅವರಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಮಾಡ್ತಾನೆ ಇದ್ದಾರೆ. ದಿನಕ್ಕಂತೂ 2 ಸರಿ ಫೋನ್ ಮಾಡ್ತಾ ಇದ್ದಾರೆ, ಸರ್ ಬನ್ನಿ ಡ್ಯೂಟಿ ಮಾಡಿ ಅಂತ. ನನಗೊಂದು ಬೇಜಾರಿಂದ ಡ್ಯೂಟಿ ಮಾಡಿರಲಿಲ್ಲ. ಏನಕ್ಕಪ್ಪ ಅಂದರೆ, ನಾನು ಇಷ್ಟೆಲ್ಲ ಸ್ವಿಗ್ಗಿಗೆ ಪ್ರಮೋಷನ್ ಮಾಡಿದ್ರೆ ಫ್ರೀಯಾಗಿ ಪ್ರಮೋಷನ್ ಮಾಡಿದ್ದೀನಿ. ಆದರೆ ನಂದೇನೋ ಒಂದು ಇಶ್ಯೂ ಆದಾಗ ಅಥವಾ ನಂದೇನೋ ID ಬ್ಲಾಕ್ ಆದಾಗ ನಾನು ಅವ್ರನ್ನ ಕೇಳಿದ್ದಕ್ಕೆ, ಸರ್ ಮಾಡಂಗಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅನ್ನೋ ಒಂದು ಮಾತು ಹೇಳಿದ್ರು. ಯಾರಪ್ಪ ಅಂದರೆ TL ಅವರು. ಸೊ ಅದಕ್ಕೋಸ್ಕರ ನನಗೆ ಬೇಜಾರಾಗಿ ಇಷ್ಟು ದಿವಸ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ, ಯಾವ ರೀತಿ ಸ್ವಿಗ್ಗಿ ಅಂತಲೂ ತಿಳಿಸ್ಕೊಡ್ತೀನಿ. ನನ್ನ ಹಳೆ ವೀಡಿಯೋಸ್ ಇದ್ದಾವೆ, ಬಟ್ ಹೊಸದಾಗಿ ಇವತ್ತು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇನ್ನೂ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಸೊ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಸೊ ಈಗ ನಾನು ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದರಲ್ಲೆಲ್ಲ ಸ್ವಿಗ್ಗಿಯಲ್ಲಿ ನಿಮಗೆ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ಡ್ಯೂಟಿ ಆನ್ ಮಾಡ್ಕೊಬಿಡ್ತೀನಿ, ಟೈಮ್ ಆಗಿಬಿಡುತ್ತೆ. ಮತ್ತು ಇನ್ಕಂಪ್ಲೀಟ್ ಏನಾದರೂ ಆದರೆ ಮತ್ತೆ ಇನ್ಸೆಂಟಿವ್ ಬರೋಲ್ಲ. ಆ್ಯಕ್ಚುಲಿ ಇವತ್ತು ನನಗೆ ಇನ್ಸೆಂಟಿವ್ ತೋರಿಸ್ತಾ ಇಲ್ಲ, ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಬಟ್ ನೋಡಿ, ಈ ಥರ ನಿಮಗೆ ಮೈ ಶಿಫ್ಟ್ ಅಂತ ಇರ್ತದೆ. ನೀವು ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ ಮಾಡ್ತೀರಾ ಅಂತ ನಿಮಗೆ ಇಲ್ಲಿ ಇರ್ತದೆ. ನೀವು ಇಲ್ಲಿ ಬುಕ್ ಮಾಡಿಕೊಂಡೇ ಡ್ಯೂಟಿ ಮಾಡಬೇಕು, ಇಲ್ಲ ಅಂದರೆ ಆಗೋಲ್ಲ. ಮೊದಲೆಲ್ಲ ಹೆಂಗಿತ್ತು ಅಂದರೆ, ನಾವೆಲ್ಲ ಮಾಡುವಾಗ ಅಂದರೆ ಲೈಕ್ ನಾವು ಫಸ್ಟ್ ಜಾಯ್ನಿಂಗ್ ಆದಾಗೆಲ್ಲ ಅವಾಗ ಹೆಂಗೆ ಅಂದರೆ, ನಿಮಗೆ ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ ಬೇಕಾದರೂ ಆನ್ ಮಾಡ್ಕೊಬೋದಿತ್ತು, ಯಾವಾಗ ಬೇಕಾದರೂ ಆನ್ ಮಾಡ್ಕೊಬೇಕಿತ್ತು, ಪಾರ್ಟ್ ಟೈಮ್ ಎಲ್ಲ ಮಾಡ್ಬೋದಿತ್ತು. ಬಟ್ ಇವಾಗ ಆ ಥರ ಅಲ್ಲ. ಇವಾಗ ನೀನು ಮಾಡಬೇಕಾ, ಸ್ಲಾಟ್ ಬುಕ್ ಮಾಡ್ಕೋಬೇಕು, ಅದಾದಮೇಲೆ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಫಸ್ಟ್ನೇ ಆರ್ಡ್ರ್ ಬಂತು. ಸೊ ಪಿಕಪ್ಪು ಮತ್ತು IDC ಕಿಚನ್ನು. ಸೊ ಇಲ್ಲೇ 100 ಮೀಟರ್ಸ್ ಇಲ್ಲಿದೆ. ಡ್ರಾಪ್ ಬಂದುಬಿಟ್ಟು ಒಂದು ಈ ಕಡೆ ಬೂಪ್ಸ್ ಅಂದ್ರೆ ಕಡೆ 90 ರೂಪೀಸ್ ಕೊಟ್ಟಿದ್ದಾನೆ. ಸೊ ಏನಪ್ಪ ಅಂದರೆ, ಆಫರ್ ಕೊಟ್ಟಿದ್ದಾನೆ 65 ರೂಪಾಯಿ. ಏನಕ್ಕೆ 65 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಅಂದರೆ, ನಾನು 3 ತಿಂಗಳಿಂದ ಕೆಲಸ ಮಾಡಿಲ್ವಲ್ಲ, ಅದಕ್ಕೆ 65 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನನ್ನನ್ನು ಕರೆಸ್ಕೊಂಡು ಇವತ್ತು ಕೆಲಸ ಮಾಡಿಸ್ತಾನೆ. ಇವತ್ತು ಕೆಲಸ ಮಾಡಿಬಿಟ್ಟು ನಾಳೆಯಿಂದ ಮತ್ತೆ ಕ್ಯಾರೆ ಅನ್ನಲ್ಲ ಅಷ್ಟೇ. 65 ರೂಪಾಯಿನೂ ಕೊಡಲ್ಲ, 70 ರೂಪಾಯಿ ಕೊಡಲ್ಲ, ಬರೀ 10 ರೂಪಾಯಿ 5 ರೂಪಾಯಿ ಆ ಥರ ಕೊಡ್ತಾನೆ. ಸೊ ಬನ್ನಿ, IDCಯಿಂದ ಫುಡ್ ರೆಡಿನೂ ಇದೆ, ಹೋಗಿ ಪಿಕಪ್. ನಾನು ಮೊದಲೇ ನೆನ್ನೆ ಬೇರೆ ಯಾರೋ ಗುದ್ದಿದ್ದ, ಸುಭಾಷ್, ತುಂಬ ದಿವಸ ಆದಮೇಲೆ. ಹಾಂ, ಕಾಣಿಸ್ತಿದ್ಯಾ? ಹೇಳ್ಬೇಕು. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. 3 ತಿಂಗಳಾಗಿದೆ ಕರೆಕ್ಟಾಗಿ ಸ್ವಿಗ್ಗಿ ಮಾಡಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಹೊಟ್ಟೆಗೆ ಅನ್ನ ತಿಂದರೆ ಆ ಮಾತು ಮಾತಾಡಲ್ಲ ನೀನು. ಸರಿ, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಸೊ 2ನೇ ಆರ್ಡ್ರ್ ಬರ್ತಾ ಇದೆ. ಸೊ 2ನೇ ಅದು ಬಂದು ಸೇಮ್ ಆ್ಯಸ್ ಯೂಶಲಿ 90 ರೂಪಾಯಿ ಕೊಡ್ತಾ ಇದ್ದೇನೆ, 65 ರೂಪಾಯಿ ಎಕ್ಸ್ಟ್ರಾ. ಸೊ ಅದು ಬಿಟ್ಟರೆ ನಿಮಗೆ ಕಾಮನ್ ಆಗಿದ್ರೆ ಒಂದು 25 ರೂಪಾಯಿ ಕೊಡ್ತೇನೆ ಅಷ್ಟೇ ಈ ಆರ್ಡ್ರಿಗೆ. ಸೊ ನಮ್ಮೂರು ನಾಟಿ ಮನೆಯಿಂದ ಬ್ಯಾಚ್ ಆರ್ಡ್ರ್ ಕೊಟ್ಟ ನೋಡಿ. ಅಯೋಧ್ಯೆ ಆರಿಂದ ಕೊಟ್ಟಾನೆ, 25 ರೂಪಾಯಿ ಅಷ್ಟೇ ಕೊಟ್ಟಿದ್ದಾನೆ ಮಲ್ಟಿ ಆರ್ಡ್ರಿಗೆ ಎಕ್ಸ್ಟ್ರಾ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ. ಸೊ ಇದೇ ಆಟ.
ಈ ಥರ ಆಟ ಆಡಿಸ್ತಾನೆ ಸ್ವಿಗ್ಗಿ ಅವನು. ಸೊ ಆ್ಯಸ್ ಕಾಮನ್ ಆಗಿ ಅಂದರೆ ಕೊಡೋದು 25 ರೂಪಾಯಿ ಅಷ್ಟೇ. ಸರ್ಜ್ ಏನಾದರೂ ಇದ್ದರೆ ಮಾತ್ರ 10 ರೂಪಾಯಿ 20 ರೂಪಾಯಿ ಆ ಥರ ಎಕ್ಸ್ಟ್ರಾ ಕೊಡ್ತಾನೆ. ಸೊ ಬಟ್ ಇವತ್ತು ನನಗೆ ಕೊಡ್ತಾ ಇರೋದು 65 ರೂಪಾಯಿ. ಬಟ್ ಆದರೆ ಮಲ್ಟಿ ಆರ್ಡ್ರಿಗೆ 65 ರೂಪಾಯಿ ಕೊಡ್ತಾ ಇಲ್ಲ, ಬರೀ ಸಿಂಗಲ್ ಆರ್ಡ್ರಿಗೆ ಅಷ್ಟೇ ಕೊಡ್ತಾ ಇದ್ದಾನೆ. ಓಕೆ, ಸೊ ಓಕೆ, 2 ಆರ್ಡ್ರನ್ನ ಪಿಕಪ್ ಮಾಡೋಣ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಕ್ಯಾಶ್ ಆನ್ ಡೆಲಿವರಿ ಬಂದಿದೆ. ಸೊ 476 ಬಂದಿರೋದು. ಕಸ್ಟಮರ್ ಬಂದ್ಬಿಟ್ಟು 470 ರೂಪಾಯಿ ಕೊಟ್ಟವ್ರೆ. ನಾನು ಕೆಳಗಡೆ ಬಂದುಬಿಟ್ಟೆ, ನೋಡ್ಕೊಂಡಿಲ್ಲ. 6 ರೂಪಾಯಿ ಏನೂ ಮಾಡೋಕ್ಕಾಗಲ್ಲ, ಹೋಯ್ತು ಅಂತ ಹೇಳ್ಬೋದು ಅಷ್ಟೇ. ಬಟ್ ಬೇರೆ ಬೇರೆ ಟೈಮಲ್ಲೆಲ್ಲ ಬಂದಿದೆ, ಈ ಟೈಮಲ್ಲಿ ಬಿಡ್ಕೊಡ್ಲೇಬೇಕಾಗುತ್ತೆ. ಬಟ್ ನೀವೇನಾದರೂ ನೆಕ್ಸ್ಟ್ ಟೈಮು ಕ್ಯಾಶ್ ಆನ್ ಡೆಲಿವರಿ ಇದ್ದಾಗ ಕ್ಲಿಯರಾಗಿ ಕಸ್ಟಮರ್ ಮುಂದೆ ನೋಡ್ಕೊಳ್ಳಿ. ನೋಡಿ, ನಮಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರು ಅಂದರೆ ಕಸ್ಟಮರ್ಸ್ ಯಾವತ್ತೂ ಈ ಥರ ಆಗಿಲ್ಲ, ಯಾವಾಗೋ ಒಂದೊಂದು ಸರಿ ಆಗಿರುತ್ತೆ. ನಾನು ನೋಡ್ಕೊಂಡಿಲ್ಲ, ಇದು 20 ರೂಪೀಸ್ ಅಂದ್ಕೊಂಡಿದ್ದೆ, ಕೆಳಗಡೆ ಬಂದಮೇಲೆ 10 ರೂಪೀಸು. ಓಕೆ, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಇಲ್ಲಿ ನೋಡಿ, ಈಗ ನನಗೇನು ಬೆಳಗ್ಗೆ 65 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದ, ಈಗ ಅದನ್ನು ಕಟ್ಟಿಫ್ ಮಾಡಿ 25 ರೂಪಾಯಿ ಮಾಡಿದ್ದಾನೆ. ಸೊ ನಿಮಗೆ ನಾನು ಫಸ್ಟೇ ಹೇಳಿದ್ನಲ್ಲ, ಇದು ಟೋಟಲಿ ಕಂಪ್ಲೀಟಾಗಿ ನಮ್ಮನ್ನು ಲೈಕ್ ದಿಕ್ಕು ತಪ್ಪಿಸೋದು ಅನ್ನೋದಾಗ್ಬೋದು, ಇಲ್ಲ ಫ್ರಾಡ್ ಅಂತ ಹೇಳ್ಬೋದು, ಇಲ್ಲಾಂದರೆ ನಮ್ಮನ್ನು ಯಾಮಾರಿಸೋದು ಅಂತಾದರೂ ಹೇಳ್ಬೋದು. ಸೊ ಇದೇ ಹೇಳಿದ್ದು ನಾನು. ಈಗ ಏನು ಮಾಡಿದ್ದಾನೆ ಅಂದರೆ 25 ರೂಪಾಯಿ ಆರ್ಡ್ರಿಗೆ ಒಂದು ಎಕ್ಸ್ಟ್ರಾ ಅಂತೆ. ಸೊ ಬೆಳಗ್ಗೆ ಎಷ್ಟು ಆರ್ಡ್ರ್ ಅಂದರೆ ಒಂದು 3-4 ಆರ್ಡ್ರಿಗೆ ಕೊಟ್ಟವನೇ, ಈಗ ಸ್ಟಾಪ್ ಮಾಡವನೇ. ಸೊ ಇನ್ನು ಮುಂದೆ ಕೊಡೋಲ್ಲ. ಸೊ ಇಷ್ಟೇ ರೀ, ಅಷ್ಟೇ. ಯಾವುದೇ ಅಪ್ಲಿಕೇಶನು ನಿಮ್ಮನ್ನು ಕರೆಸ್ಕೊಳ್ಳೋವರೆಗೂ ಅಷ್ಟೇ. ಸೊ ಅದಾದಮೇಲೆ ನೀವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಿಮಗೆ ಅರ್ನಿಂಗ್ಸು. ಕಷ್ಟಪಟ್ಟು ದುಡ್ದಿಲ್ಲ ಅಂದರೆ ಅರ್ನಿಂಗ್ಸ್ ಆಗೋಲ್ಲ. ಸೊ ಓಕೆ, ಇವತ್ತು ಬಂದಿದ್ದೀವಿ ನಾವು, ಎಷ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಬಂದಿದ್ದೀವಿ. ನಾವೇನೋ 65 ರೂಪಾಯಿ ನಂಬ್ಕೊಂಡು ಬಂದಿಲ್ಲ, ಒಂದು ಅರ್ನಿಂಗ್ಸ್ ಆಗುತ್ತೆ ಅಂತ ನಾವು ಬಂದಿರೋದು ನಾವು. ಸೊ ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಟೈಮ್ ಬಂದ್ಬಿಟ್ಟು ಈಗ 11 ಗಂಟೆ ಆಗಿದೆ. ಸೊ ನೋಡೋಣ ಬನ್ನಿ. ಅಣ್ಣ? ಹಾಂ, ಹೌದು. ಥ್ಯಾಂಕ್ ಯು ಬ್ರೋ. ತುಮಕೂರ ನಿಮ್ಮದು? ಓಕೆ. ಹಾಂ, ಈಗ ಪರವಾಗಿಲ್ಲ ಅರ್ನಿಂಗ್ಸು ಆಗ್ತಾಯಿದೆ? ಹಾಂ, ಎಷ್ಟು ದಿವಸ ಆಯ್ತು ಬಂದು? ನಾನು ಇಲ್ಲಿ ಒಂದು ವೀಕಿಂದ ಮಾಡ್ತಾ ಇದ್ದೀನಿ. ಮೊದಲು ತುಮಕೂರಲ್ಲಿ ಮಾಡ್ತಾಯಿದ್ದೀರಿ, ಇವಾಗ ಇಲ್ಲಿ ಬಂದು ಮಾಡ್ತಿದ್ದೀರಾ? ಓಕೆ, ಹೆಂಗಿದೆ, ಹೆಂಗೆ ಅನ್ನಿಸ್ತಿದೆ? ಒಂದೇ ಹೇಳಿ, ಬೈಕ್ ಅಂತಿದ್ದೀರಾ ಹೊಗಳ್ತಿದ್ದೀರಾ? ಚೆನ್ನಾಗಿದೆ ಅಷ್ಟೇ ಅವರು, ಚೆನ್ನಾಗಿ ದುಡೀರಿ. ಸೊ ಹುಷಾರು, ಆಯಿತಾ? ನಂದು ಸ್ವಿಗ್ಗಿ ಮಾಡ್ಬೇಕು ಅಂತ ಇದ್ದೆ. ನಾನು ಸ್ವಿಗ್ಗಿ ಐಡಿ ಎಲ್ಲ ತುಮಕೂರಲ್ಲಿ ಮುಂಚೆ ಮಾಡ್ತಿದ್ದೆ, 22ನಲ್ಲಿ. ಅವಾಗ ಐಡಿ ಬ್ಲಾಕ್ ಮಾಡಿಬಿಟ್ಟಿದ್ರು. ಅದು ಪರ್ಮನೆಂಟ್, ನಾನು ಇದನ್ನು ಮಾಡಲಿಲ್ಲ, ಪರ್ಮನೆಂಟೇ ಆಗ್ಬಿಟ್ಟಿದೆ. ಓಕೆ, ಝೊಮ್ಯಾಟೊ ಮಾಡ್ಕೊಂಡು ಇಲ್ಲಿ ಝೊಮ್ಯಾಟೊ ಮಾಡ್ತೀನಿ. ಇಲ್ಲಿ ಬ್ಯಾಚುಲರ್ ರೂಮಾ ಹೆಂಗೆ? ಅಲ್ಲಿ ಇದ್ರತ್ರ ಇದ್ದೀನಿ, ಚಿಕ್ಕಬಳ್ಳಾಪುರ. ಓಕೆ ಓಕೆ, ಡೈಲಿ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ವರ್ಕೌಟ್ ಆಗ್ತಾ ಇದೆಯಾ? ಎಷ್ಟು ಮಾಡ್ತಿದ್ದೀರಾ ಒಂದು ದಿನಕ್ಕೆ? 1900 ಆಯಿತು. 1900 ನಿನ್ನೆ? ಇವಾಗ ನಿನ್ನೆ ಶನಿವಾರ. ಓಕೆ, ಪೆಟ್ರೋಲ್ ಎಲ್ಲ ಹೋಗಿ 1500 ರೂಪಾಯಿ. 1500. ತುಮಕೂರಲ್ಲಿ ಆಗಿದ್ರೆ? ತುಮಕೂರಲ್ಲಿ ಮ್ಯಾಕ್ಸಿಮಮ್ 1000 ಮಾಡ್ಬೋದಿತ್ತು. ಸೊ ಓಕೆ, ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಿಮ್ಗೆ ಪ್ಲಸ್. ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು ಬ್ರೋ. ಹುಷಾರಾಗಿ ಮಾಡಿ ಅಷ್ಟೇ, ಆಯಿತಾ? ಓಕೆ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. 90360. ಸ್ನೇಹಿತರೆ, ಒಂದು ಮಜಾಕ್ ನಡ್ತಿದೆ ಈಗ. ಏನಪ್ಪ ಅದು ಅಂದರೆ, ಈಗ ನಾನು ಈಗೊಂದು ಆರ್ಡ್ರ್ ತೊಗೊಂಬಂದಿದ್ದೀನಿ, B Block 502. ಇದು ಬಂದ್ಬಿಟ್ಟು ಈ ಅಪಾರ್ಟ್ಮೆಂಟ್ದಲ್ಲ, ಇದು ಆಪೋಸಿಟಲ್ಲಿ ಬೇರೆ ಅಪಾರ್ಟ್ಮೆಂಟು. ತುಂಬ ದಿವಸ ಆದಮೇಲೆ ಬಂದಿರೋದ್ರಿಂದ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಈಗ ಅಲ್ಲಿಗೆ ಹೋಗೋಣ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ. ನಾನು ಪೆದ್ದ ಸೈಕ್ ಅಂದರೆ ನನಗಿಂತ ದೊಡ್ಡ ಸೈಕ್ ಯಾರಿಲ್ಲ ಅನಿಸುತ್ತೆ. ಈ ಅಪಾರ್ಟ್ಮೆಂಟಿಗೆ ಬರೋದಕ್ಕೆ ಹೋಗ್ಬಿಟ್ಟು ಆಪೋಸಿಟಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಬಿಟ್ಟು ಮತ್ತೆ 5ನೇ ಫ್ಲೋರ್ಗೆ ಹೋದ್ಮೇಲೆ ಆ ಕಸ್ಟಮರ್ ಅವಾಗಿಲ್ಲ ಅಂತಿದ್ದಾರೆ. ತುಂಬ ದಿವಸ ಆದಮೇಲೆ ಸ್ವಿಗ್ಗಿ ಮಾಡೋಕ್ಕೆ ಬಂದರೆ ಹಿಂಗೆ ಆಗೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಸವಾಸದ ವರ್ಷದಲ್ಲೂ ಜಾಸ್ತಿ ಮಾಡ್ಬೋದು, ಡ್ಯೂಟಿ ಮಾಡುವಾಗ ಫೋನಲ್ಲಿ ಜಾಸ್ತಿ ಮಾತಾಡ್ಬೋದು. ಆ್ಯಕ್ಚುಲಿ ಸೀನಾ ಏನಾಗಿದೆ ಅಂದರೆ, ನಾವು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಏನದ್ರ ಬಗ್ಗೆನೋ ತುಂಬ ಚರ್ಚೆ ಮಾಡಿಕೊಂಡು ಈ ಅಪಾರ್ಟ್ಮೆಂಟ್ಗೆ ಬರೋದಕ್ಕೆ ಹೋಗಿ ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಕಸ್ಟಮರ್ ಬೈದಿಲ್ಲ, ಸೆಕ್ಯೂರಿಟಿ ಅವ್ರು ಬೈದಿಲ್ಲ. ಲಾಸ್ಟ್ಗೆ ಸೆಕ್ಯೂರಿಟಿ ಅವ್ರ ಮೇಲೆ ಎತ್ತಾಗ್ಬಿಟ್ಟೆ, ಮೇಡಮ್ ಎಂಟ್ರಿ ಮಾಡಿಲ್ವಲ್ಲ ನೀವು ಅಂತ. ಟೈಮ್ ವೇಸ್ಟ್ ಅಷ್ಟೇ. ಸೊ ಸೀರಿಯಸ್ ಆಗಿ ಇದನ್ನ ನೀವು ಕಲಿಬೇಕಾಗಿರೋದೇನಪ್ಪ ಅಂದರೆ, ಪ್ರತಿ ಆರ್ಡ್ರಿಗೂ ನೀವು ಅಡ್ರೆಸ್ನ ಮತ್ತು ಫ್ಲ್ಯಾಟ್ ನಂಬರ್ನ, ಆರ್ಡ್ರನ್ನ
2-3 ಸರಿ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಬೆಟರು. ಇಲ್ಲ ಟೈಮ್ ವೇಸ್ಟು ಆಗುತ್ತೆ, ಕೆಲವು ಕಡೆ ಅಂದರೆ ಗಲಾಟೆನೂ ಆಗ್ಬೋದು. ಬೈದ್ಬಿಟ್ರೆ ಏನು ಮಾಡ್ತೀರಾ? ಸೊ ನೋಡ್ಕೊಳ್ಳಿ. ಈ ಅಪಾರ್ಟ್ಮೆಂಟ್ಗಳಿಗೆ ಬಂದಾಗ ಏನು ಬೇಜಾರಾಗೋದು ಅಂದರೆ ಎಲ್ಲೋ ಒಳಗಡೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಅಲ್ಲೆಲ್ಲೋ ಗೇಟ್ ಇರ್ತದೆ, ಅಲ್ಲೆಲ್ಲೋ ಗೇಟ್ ಹತ್ರ ಹಾಕ್ಬಿಟ್ಟು ಗಾಡಿನ ಅಲ್ಲೆಲ್ಲೋ ಒಳಗಡೆ ಹೋಗ್ಬಿಟ್ಟು ಎಂಟ್ರಿ ಮಾಡಿ ಕೊಟ್ಟು ಬರೋ ಅಷ್ಟಿಗೆ ಇಲ್ಲೇ ಒಂದು 10-15 ನಿಮಿಷ 20 ನಿಮಿಷ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅದೇ ಗುರು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಸ್ನೇಹಿತರೆ, ಸೊ ಈಗ ಒಂದು ಆರ್ಡ್ರು ಡ್ರಾಪ್ ಮಾಡಿದ್ನಲ್ಲ, ಈ ಆರ್ಡ್ರ್ ಬಂದು 32 ಎಗ್ ಪಪ್ಪು 2 ಕ್ರೀಮ್ ಬನ್ ಅಂತು. ಸೊ ಇದಕ್ಕೆ ಬಲ್ಕ್ ಆರ್ಡ್ರ್ ಹಾಕಿದೆ ನಾನು. ಸೊ ಬಲ್ಕ್ ಆರ್ಡ್ರಿಗೆ ಅಮೌಂಟ್ ಬಂದಿದೆ, ತೋರಿಸ್ತೀನಿ ಇದು ಲೈವಲ್ಲಿ. ಸರಿ ನೋಡಿ, ಬಲ್ಕ್ ಆರ್ಡ್ರ್ ಫಾರ್ಮ್ ಫಿಲ್ ಮಾಡಿದೆ. ಸೊ ಬಲ್ಕ್ ಆರ್ಡ್ರ್ ಫಿಲ್ ಮಾಡೋದಕ್ಕೆ ನನಗೆ 150 ಪ್ಲಸ್ 185 ರೂಪಾಯಿ ಸಿಕ್ತು ಎಕ್ಸ್ಟ್ರಾ. ಇವತ್ತು ನನ್ನ ಅರ್ನಿಂಗ್ಸಲ್ಲಿ 185 ರೂಪಾಯಿ ಆ್ಯಡ್ ಆನ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇದು ಈ ವೀಕಲ್ಲಿ ಬರಲ್ಲ, ಬಟ್ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಸೊ ಇದು ನನಗೆ ಬಂದಂಗೆ. ಸೊ ಟೈಮ್ ಬಂದುಬಿಟ್ಟು ಈಗ 4 ಗಂಟೆ ಆಗಿದೆ, ಹತ್ರ 4:15 ಆಗಿದೆ. ಇನ್ನೂ ಊಟ ಮಾಡಿಲ್ಲ. ಸೊ ಈಗ ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಗಾಡಿ ಚಾರ್ಜ್ಗೆ ಹಾಕ್ಬಿಟ್ಟು ಗಾಡಿ ಫುಲ್ ಚಾರ್ಜ್ ಆದಮೇಲೆ ಸೊ ಊಟ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಡ್ಯೂಟಿ ಮತ್ತೆ ಇನ್ನೂ ಆನಲ್ಲೇ ಇದೆ. ಏನಕ್ಕಪ್ಪ ಅಂದರೆ 65 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ಸೊ ಈ ಟೈಮಲ್ಲಿ ಆ್ಯಕ್ಚುಲಿ ಮನೆಗೆ ಹೋಗ್ತಿದ್ದೆ ನಾನು, ಬಟ್ ಮನೆಗೆ ಹೋಗಲಿಲ್ಲ. ಸೊ ಈಗ ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಗಾಡಿ ಚಾರ್ಜ್ ಆದಮೇಲೆ ಅಂದರೆ 70% ಆಗುತ್ತೆ ಇಲ್ಲಿ. ಸೊ 70% ಮಾಡಿಕೊಂಡು ಅಲ್ಲಿ ಊಟ ಇದೆ. ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಟೈಮ್ 4 ಗಂಟೆ ಆಗಿದೆ. ಸೊ ಎಲ್ಲರಿಗೂ ಹೊಟ್ಟೆ ತುಂಬಿಸೋಕ್ಕೆ ಅಂತ ನಾವು ಮಾಡ್ತೀವಿ ಕೆಲಸ, ಬಟ್ ಆದರೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಲೇಟ್ ಮಾಡ್ತೀವಿ ನಾವು. ನಾನೇ ಅಂತಲ್ಲ, ಎಲ್ಲ ಡೆಲಿವರಿ ಬಾಯ್ಸು ಇದೇನೆ. ಸೊ ಟೈಮ್ ಟು ಟೈಮ್ ತಿನ್ನೋದಂದರೆ ಮ್ಯಾಕ್ಸಿಮಮ್ ಕಮ್ಮಿ ಜನ. ಬಟ್ ಏನಕ್ಕಪ್ಪ ಅಂದರೆ ಆರ್ಡರ್ಸ್ ಇರ್ತದೆ. ಸೊ ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಇದ್ದಾರೆ. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಇವಾಗ ಒಂದು ಬ್ಯಾಚ್ ಆರ್ಡರ್ ಬಿದ್ದಿದೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ನೈಟ್ ಅಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬೀಳ್ತಾ ಇದ್ದಾವೆ. ಮತ್ತು ಇನ್ನೊಂದು ಬರ್ತಾ ಇರ್ತವೆ ನೈಟು ಯೂಶಲಿ. ಏನಕ್ಕಪ್ಪ ಅಂದರೆ ಡಿನ್ನರಲ್ಲಿ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಸೊ ಬನ್ನಿ ಹೋಗಿ ಆರ್ಡರ್ನ ಪಿಕಪ್ ಮಾಡೋಣ. 3772 ಕೊಡ್ರೆ. ರುಕೋ 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 ಅದೇದು ಅವ್ರೆ 2536 टू रेडी नहीं, ज़्यादा आइटम है. चेक करो कितना टाइम होता. चेक करो 1 मिनट कितना टाइम होता, कितना टाइम होता ಚೆಕ್ करो. ಸ್ನೇಹಿತರೆ, ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. 2 ಆರ್ಡ್ರು. ಇದು ಟೋಟಲ್ಲು 3ನೇ ಬ್ಯಾಚ್ ಆರ್ಡ್ರ್ ಇವತ್ತು. ಏನಕ್ಕೆ ಬ್ಯಾಚ್ ಆರ್ಡ್ರ್ ಕೊಡ್ತಾ ಇದ್ದಾನಪ್ಪ ಅಂದರೆ, ಬ್ಯಾಚ್ ಆರ್ಡ್ರಲ್ಲಿ ಒಂದಕ್ಕೆ ಮಾತ್ರ ಸರ್ಚ್ ಕೊಡ್ತಾನೆ, ಇನ್ನೊಂದಕ್ಕೆ ಸರ್ಚ್ ಕೊಡೋಲ್ಲ. ಸೊ ಅದಕ್ಕೋಸ್ಕರ ಬ್ಯಾಚ್ ಆರ್ಡ್ರಿಗೆ ಮಾತ್ರ ಸರ್ಚ್ ಕೊಡ್ತಾ ಇರೋ, ಬ್ಯಾಚ್ ಆರ್ಡ್ರ್ ಜಾಸ್ತಿ ಕೊಡ್ತಾ ಇದ್ದಾನೆ. ಎಷ್ಟು ಹೊಟ್ಟೆ ಉರಿಸ್ತೀಯಾಗೋ ಸ್ವಿಗ್ಗಿ ಅವನು, ಹೊಟ್ಟೆಗೆ ಅನ್ನನೇ ತಿಂತೇನೆ ಓಕೆ. ಸ್ನೇಹಿತರೆ, ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಆರ್ಡರ್ ಬಿದ್ದರೆ ಉರಿತದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಏನಕ್ಕಪ್ಪ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಯಾಕಂದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ ಗೇಟ್ ಹತ್ರ ಎಂಟ್ರಿ ಮಾಡಿಸ್ಬೇಕು, ಮತ್ತು ಅದಾದಮೇಲೆ ಮತ್ತೆ ಎಲ್ಲೋ ಗಾಡಿ ಪಾರ್ಕ್ ಮಾಡಬೇಕು, ಮತ್ತೆ ಬರಬೇಕು. ಸೊ ಒಂಥರ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನನಗೆ ಟೈಮ್ ವೇಸ್ಟ್ ಮಾಡೋದಂದ್ರೆ ಇಷ್ಟ ಆಗಲ್ಲ. ಸೊ ಇದು ನನಗೆ ಒಂಥರ ಇರಿಟೇಷನು. ನಿಮಗೆ ಯಾವ ಥರ ಒಂದು ಸ್ವಲ್ಪ ಇರಿಟೇಷನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ದಿಸ್ ಈಸ್ ನಮ್ಮ ಬೆಂಗಳೂರು ನೈಟ್ ವ್ಯೂ. ಹೆಂಗಿದೆ? ಸಗದಾಗಿದೆಯಲ್ಲ ನೋಡಿ. ನಮ್ಮ ಬೆಂಗಳೂರು ನೈಟ್ ಎಷ್ಟು ಇದಾಗಿದೆ ಬಾ. 15ನೇ ಫ್ಲೋರು ಹತ್ತು ಬರೋಷ್ಟಿಗೆ ಸಾಕಾಯ್ತು. ಲಿಫ್ಟ್ ವರ್ಕ್ ಆಗ್ತಿಲ್ಲ ಅಂತೆ, ಅದಕ್ಕೆ ಈ ವ್ಯೂ ಸಿಕ್ತು ನನಗೆ. ಲಿಫ್ಟ್ ಇಲ್ಲ ಅಂದರೂ ಮೆಟ್ಲು ಸ್ಟಾರ್ಟ್ ಆಯಿತು. ರಾತ್ರಿ ಆಗಿದ ತಕ್ಷಣ ನಮಗಂತೂ ಕಾಮನ್ ಥಿಂಗ್ ಅಂದರೆ ಡೆಲಿವರಿ ಬಾಯ್ಸ್ಗೆ ಟ್ರಾಫಿಕ್ಕು. ಸೊ ಈ ಟ್ರಾಫಿಕ್ ಅನ್ನೋದು ಒಂದು ಸ್ವಲ್ಪ ತಲೆನೋವು ಬಿಟ್ರೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಡುತ್ತೆ ಟ್ರಾಫಿಕ್ ಅನ್ನೋದು ಮಾತ್ರ. ನೋಡಿ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಸೊ ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಬಂದ್ಬಿಡಿ. ಸೊ ಟೈಮ್ ಲ್ಯಾಪ್ಸ್ ನೋಡಿದ ತಕ್ಷಣ ನಿಮಗೆ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ತಿಳಿಸ್ಕೊಡ್ತೀನಿ.
ನೋಡಿದ್ರಲ್ಲ ಸ್ನೇಹಿತರೆ, ಸೊ ಒಂದು ದಿನ ನಾವು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು ಅಂತ. ಸೊ ತುಂಬ ಜನ ಹೇಳ್ತಾರೆ, ಅಂದರೆ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ನೋಡಿರ್ತೀರ, ಸ್ವಲ್ಪ ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕೇ ಹಿಂಸೆ ಅನ್ನಿಸ್ತಾರೆ. ಬಟ್ ಆದರೆ ನಾವು ದಿನ ಪೂರ್ತಿ ಟ್ರಾಫಿಕಲ್ಲಿ ಇರ್ತೀವಿ, ಸರಿನಾ? ಕೆಲವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಯೂಶ್ವಲಿ ರೆಸ್ಟೋರೆಂಟರ್ಸ್ಗಾಗಲಿ ಇಲ್ಲ ಕಸ್ಟಮರ್ಸ್ಗಾಗಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅಂತ ಇವಾಗಲಾದರೂ. ಬಿಕಾಸ್ ನೀವು ಹೋಗಿದ ತಕ್ಷಣ ನಮ್ಮ ಹತ್ರ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತೀರಾ. ನೀವು ಒಳಗಡೆ ಮನೇಲಿ ಕೂತ್ಕೊಂಡು ಅಥವಾ ರೆಸ್ಟೋರೆಂಟಲ್ಲಿ ಇರೋರೆ ನೀವೇ ಆ ರೇಂಜಿಗೆ ನೀವು ಆಡ್ತೀರಾ ಅಂದರೆ ನಾವು ಇಷ್ಟೆಲ್ಲ ಟ್ರಾಫಿಕಲ್ಲಿ ಫೇಸ್ ಮಾಡಿಕೊಂಡು ಇಷ್ಟೆಲ್ಲ ತಲೆನೋವು ಹಿಡ್ಕೊಂಡು ನಾವು ಬರ್ತೀವಿ. ಸೊ ನೀವು ನಮ್ಮ ಹತ್ರ ಜಸ್ಟ್ ಕಾಮಾಗಿ ನಗ್ನಗ್ತಾ ಮಾತಾಡ್ಸಿದ್ರೆ ನಾವು ಇಷ್ಟೆಲ್ಲ ಫ್ರೆಷರಾಗಿ ಬರೋದನ್ನು ನಾವೆಲ್ಲ ಒಂಥರ ರಿಲೀಫ್ ಥರ ಅನಿಸುತ್ತೆ. ದಯವಿಟ್ಟು ಇಟ್ಸ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸ್ನೇಹಿತರೆ. ಸೊ ಫೈನಲಾಗಿ ಇವತ್ತಿನ ಡ್ಯೂಟಿನೇ ಎಂಡ್ ಮಾಡೋ ಸಮಯ. ಸೊ ಈ ವ್ಲಾಗ್ನು ಎಂಡ್ ಮಾಡೋ ಸಮಯ. ಸೊ ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮನೇಲಿ ನೋಡಿರ್ತೀರಾ, ಓಕೆನಾ? ಸೊ 2880 ಪ್ಲಸ್ 180. ಸೊ 180 ರೂಪಾಯಿ ಯಾವುದಪ್ಪ ಅಂದರೆ ಬಲ್ಕ್ ಆರ್ಡ್ರ್ ಹಾಕಿದ್ದೆ ಒಂದು, ಸೊ ಅದು ಬಂತು. ಸೊ ಬಟ್ ಆದರೆ ಇವತ್ತು ಬರೋಲ್ಲ, ಅದು ನನಗೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಸೊ ಒಟ್ಟಲ್ಲಿ ನನಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೋಟಲ್ ಇವತ್ತು ಅರ್ನ್ ಮಾಡಿರುವಂತಹ ಟೈಮು, ಅಂದರೆ ಈ ಅರ್ನಿಂಗ್ಸ್ಗೆ ನಾನು ಕೊಟ್ಟಂಥ ಟೈಮ್ ಬಂದುಬಿಟ್ಟು 11 ಅವರ್ 43 ನಿಮಿಷ. ಸೊ ಈ ಒಂದು ಟೈಮಲ್ಲಿ ನಾನು ಇಷ್ಟೊಂದು ಅರ್ನಿಂಗ್ಸ್ ಮಾಡಿರೋದು. ಸೊ ಟೋಟಲಾಗಿ ಅನ್ಕೊಂಡ್ರೆ 12 ಅವರ್ ಅಂತ ಅನ್ಕೊಳ್ಳಿ. ಟೋಟಲಾಗಿ 12 ಅವರ್ಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಅರ್ನಿಂಗ್ಸು ಪ್ರತಿದಿನ ಪ್ರತಿಯೊಬ್ಬರಿಗೂ ಆಗುತ್ತೆ ಅಂದರೆ ಆಗಲ್ಲ. ಡಿಸ್ಕ್ಲೈಮರ್ ಈಗಲೇ ಕೊಡ್ತಾ ಇದ್ದೀನಿ, ಇದು ಇವತ್ತು ನನಗೋಸ್ಕರ ನನಗೆ ಮಾತ್ರ ಆಗಿರೋದು. ಬಿಕಾಸ್ ಆಫ್ ಈ ಆಫರ್ ನನಗೆ ಏನು 65 ರೂಪಾಯಿ 25 ರೂಪಾಯಿ 75 ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ಒಂದೊಂದು ಆರ್ಡ್ರಿಗೆ. ಸೊ ಇದು ನನಗೆ ಮಾತ್ರ ಕೊಟ್ಟಿದ್ದು, ಬೇರೆಯವ್ರಿಗೆ ಇಷ್ಟೆಲ್ಲ ಕೊಟ್ಟಿರಲಿಲ್ಲ. ಸೊ ಓಕೆನಾ? ನನಗೆ ಮಾತ್ರ ಏನಕ್ಕಪ್ಪ ಕೊಟ್ಟಂದರೆ 3 ತಿಂಗಳು ನಾನು ಡ್ಯೂಟಿಗೆ ಬಂದಿರಲಿಲ್ಲ, ಅದಕ್ಕೆ ನನಗೆ ಮಾತ್ರ ಕೊಟ್ಟಿದ್ದು. ಸೊ ಇಷ್ಟು ಇವತ್ತಿನ ಅರ್ನಿಂಗ್ಸು. ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂದರೆ 40 ಆರ್ಡ್ರ್ ಮಾಡಿದ್ದೀನಿ. 40 ಆರ್ಡ್ರಿಗೆ 2880 ರೂಪಾಯಿ, 11 ಅವರ್ 43 ನಿಮಿಷ ಲಾಗಿನ್ನು. ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಬೇಕಾದರೆ ನೋಡ್ಕೊಳ್ಳಿ, ಓಕೆನಾ? ಸೊ ಬಟ್ ಆದರೆ ಅಷ್ಟೊಂದು ಈಸಿ ಅಂತ ಅಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟರೆ ಮಾತ್ರ ಇಷ್ಟೊಂದು ಅರ್ನಿಂಗ್ಸ್ ಆಗಿರೋದು, ಸುಮ್ಮನೆ ಅಂತೂ ಆಗಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಬಾಯಿಂದ ಹೇಳೋಕ್ಕಾಗಲ್ಲ, ನೀವೇ ನಿಮಗೆ ಗೊತ್ತಿರ್ತದೆ. ಸೊ ಇಷ್ಟೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಕಷ್ಟ ಇದೆ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀರಲ್ಲ, ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೊಂದು ಮೋಟಿವ್ ಆಗ್ಬೋದು ಅಂತ ನನ್ನ ಒಂದು ಇಂಟೆನ್ಷನ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಮತ್ತು ಬೈ ಫ್ರೆಂಡ್ಸ್.